ಕಳ್ಳರು, ಸುಳ್ಳರು, ಮೋಸಗಾರರು, ಅತ್ಯಾಚಾರಿಗಳು, ಕೊಲೆಗಡುಕರು, ದೇವರ ಹೆಸರಿನಲ್ಲಿ ಹಣ ಮಾಡ್ತಾ ಇರುವಂಥವ್ರು, ಜನರ ಹಣವನ್ನು ತಿಂದು ತೆಗ್ತಾ ಇರುವಂಥವ್ರು, ಇವರೆಲ್ಲರನ್ನೂ ಬಿಟ್ಬಿಟ್ರು. 13 ವರ್ಷಗಳಿಂದ ಒಬ್ಬ ಹೆಣ್ಣು ಮಗಳಿಗೋಸ್ಕರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ 3ನೇ ಬಾರಿಗೆ ಗಡೀಪಾರಿಗೆ ಆದೇಶ. ಎಂತಹ ವಿಪರ್ಯಾಸ! ಯಾವ ಸ್ಥಿತಿಲಿದ್ದೀವಿ ನಾವು? ಯಾವ ವ್ಯವಸ್ಥೆಯಲ್ಲಿದ್ದೀವಿ ನಾವು? ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹಿಂದೂ ಪರ ಹೋರಾಟಗಾರರು. ಅವರು ದರೋಡೆ ಮಾಡಿಲ್ಲ, ಕೊಲೆಗಳನ್ನು ಮಾಡಿಲ್ಲ, ಮತ್ಯಾವುದು ದೇಶದ್ರೋಹದ ಕೆಲಸ ಮಾಡಿಲ್ಲ. ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೇಳಿ ಆ ಹೋರಾಟವನ್ನು ಜೀವಂತವಾಗಿ ಇಟ್ಟುಕೊಂಡಿದ್ದಂತಹ ಒಂದೇ ಒಂದು ತಪ್ಪಿಗೋಸ್ಕರವಾಗಿ 13 ವರ್ಷಗಳಿಂದ ಅವರ ನಿದ್ದೆಯನ್ನು ಕೆಡಿಸಿರೋದಕ್ಕೋಸ್ಕರವಾಗಿ ಅವರನ್ನು ಟಾರ್ಗೆಟ್ ಮಾಡಿಕೊಂಡು ಅವರ ಮೇಲೆ ಹಲವಾರು ಕೇಸುಗಳನ್ನು ಹಾಕಿ ಈಗ ಗಡೀಪಾರಿಗೆ ಆದೇಶ ಆಗಿದ್ರೂ ಸಹ, ನ್ಯಾಯಾಲಯದ ಮೊರೆ ಹೋಗಿದ್ರೂ ಸಹ, ಈಗ ಮತ್ತೊಮ್ಮೆ 3ನೇ ಬಾರಿಗೆ ಗಡೀಪಾರಿನ ಆದೇಶ ನೋಟಿಸನ್ನು ನೀಡಿದ್ದಾರೆ. ಯಾವ ಸ್ಥಿತಿಲಿದ್ದೀವಿ ನಾವು? ಇದೇನಾ ರಾಮರಾಜ್ಯ? ಇದೇನಾ ರಾಮರಾಜ್ಯ? ಒಬ್ಬ ಹಿಂದೂ ಹೆಣ್ಣು ಮಗಳಿಗೆ ನ್ಯಾಯ ಕೇಳೋದೇ ತಪ್ಪಾದರೆ ಹಾಗಾದರೆ ನ್ಯಾಯ ಕೇಳಬಾರ್ದಾ? ಒಂದು ವೇಳೆ 13 ವರ್ಷಗಳ ಹಿಂದೆ ಸೌಜನ್ಯ ಪ್ರಕರಣ ಆದಾಗ ಒಂದಷ್ಟು ಪ್ರತಿಭಟನೆಗಳಾಯಿತು, ಎಲ್ಲ ಆಗೋಯ್ತು, ಸೈಲೆಂಟ್ ಆಗಿಬಿಟ್ಟಿದ್ದಿದ್ರೆ, ಸೌಜನ್ಯ ಪ್ರಕರಣವು ಹಾಗೆ ಮುಚ್ಚಿ ಹೋಗಿದ್ದಿದ್ರೆ, ಸೌಜನ್ಯ ಪ್ರಕರಣದ ನಂತರ ಏನು ಹೋರಾಟಗಳು ಪ್ರಾರಂಭ ಆದವು ನ್ಯಾಯಕ್ಕೋಸ್ಕರವಾಗಿ, ಆವತ್ತಿನಿಂದ ಇವತ್ತಿನವರೆಗೂ ಆ ಸ್ಥಳಗಳಲ್ಲಿ ಯಾವುದೇ ಅತ್ಯಾಚಾರಗಳು ಕಾಣ್ತಾ ಇಲ್ಲ, ಯಾವುದೇ ಕೊಲೆಗಳು ಹೆಚ್ಚಾಗಿ ಕಾಣ್ತಾ ಇಲ್ಲ, ಅಪರಿಚಿತ ಶವಗಳು ಸಿಗ್ತಾ ಇಲ್ಲ. ಇಷ್ಟೆಲ್ಲ ಆಗಿರುವಂತಹ ಒಳ್ಳೆ ಬೆಳವಣಿಗೆಗಳು, ಈ ಬೆಳವಣಿಗೆಗಳ ಮಧ್ಯೆ ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಸಂತೋಷ್ ರಾವ್ ನಿರಪರಾಧಿ ಅಂತ ಬಂದ ನಂತರ ಅಪರಾಧಿ ಯಾರು, ಅತ್ಯಾಚಾರಿ ಯಾರು, ಕೊಲೆಗಡುಕರು ಯಾರು, ಸಾಮೂಹಿಕವಾಗಿ ಕೊಲೆ ಮಾಡಿದಂಥವ್ರು ಯಾರು ಅಂತೇಳಿ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂತಹ ಹೋರಾಟಗಾರರನ್ನು ಇವರು ಟಾರ್ಗೆಟ್ ಮಾಡ್ತಾರೆ ಅಂತಂದರೆ ಸರ್ಕಾರ ಯೋಚನೆ ಮಾಡಬೇಕಾಗಿದ್ರಿ. ಹಿಂದೆ ಇವರ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಗಡೀಪಾರು ಮಾಡುವಂಥ ಜೊತೆಯಲ್ಲಿ ಒಂದಷ್ಟು ಜನರ ಲಿಸ್ಟನ್ನು ಕೊಟ್ಟಿದ್ರು. ಯಾಕೆ ಅವರನ್ನೆಲ್ಲ ಬಿಟ್ಟು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಇವರು ಸತ್ಯ ಕೇಳ್ತಾ ಇದ್ದಾರಲ್ಲ, ಇವರು ಸತ್ಯದ ಹಾದಿನಲ್ಲಿ ಹೋಗ್ತಾ ಇದ್ದಾರಲ್ಲ, ನ್ಯಾಯ ಕೇಳ್ತಾ ಇದ್ದಾರಲ್ಲ. ಇದೇನಾ ನ್ಯಾಯ ಕೇಳಿದ್ರೆ ಇವರಿಗೆ ಗಡೀಪಾರಿನ ಶಿಕ್ಷೆ, ನ್ಯಾಯ ಕೇಳಿದ್ರೆ ಗಡೀಪಾರಿನ ಶಿಕ್ಷೆ. ಸತ್ಯವನ್ನು ಜನರ ಮುಂದೆ ಹೇಳಿದ್ರೆ ಅವನು ಅಪರಾಧಿ, ಅವನು ದೇಶದ್ರೋಹಿ. ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿ ಅಂತ ಕೇಳೋದೇ ಒಂದು ಮಹಾ ಅಪರಾಧ ಅನ್ನೋದಾದರೆ, ಹಾಗಾದರೆ ಭರತ ಭೂಮಿಯಲ್ಲಿ ಭಾರತ ಮಾತೆಯನ್ನು ನಾವು ಹೆಣ್ಣಿಗೆ ಹೋಲಿಸ್ತೀವಲ್ಲ, ಹಾಗಾದರೆ ನಾವು ಭಾರತ ಮಾತೆಗೆ ಮಾಡ್ತಾ ಇರುವಂತಹ ದ್ರೋಹ ಅಲ್ವಾ? ಭಾರತ್ ಮಾತಾ ಕಿ ಜೈ ಅಂತೀವಿ. ಭಾರತ್ ಮಾತಾ ಕಿ ಜೈ ಅನ್ನೋರು ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೇಳ್ತಾ ಇರುವಂಥವರಿಗೆ ಗಡೀಪಾರಿನ ಆದೇಶವನ್ನು ಹೊರಡಿಸ್ತಾರೆ. ಅದನ್ನು ಪ್ರಶ್ನೆ ಮಾಡುವಂತಹ ಶಕ್ತಿ ಯಾವ ಹಿಂದೂ ಹೋರಾಟಗಾರರಿಗೂ ಇಲ್ವಾ? ಯಾವ ಹಿಂದೂ ಹೋರಾಟಗಾರರಿಗೂ ಇಲ್ವಾ? 13 ವರ್ಷಗಳಿಂದ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಹಣವಂತರು ತಾವು ಬಚಾವ್ ಆಗೋದಕ್ಕೋಸ್ಕರವಾಗಿ ಏನೆಲ್ಲ ಒತ್ತಡಗಳನ್ನು ಏರ್ತಾ ಇದ್ದಾರೆ, ಏನೆಲ್ಲ ಒತ್ತಡಗಳು, ಎಂತೆಂತಹ ದುಡ್ಡು ಮಾಡೋದಕ್ಕೋಸ್ಕರವಾಗಿ ಎಂತೆಂತಹ ವಾಮ ಮಾರ್ಗಗಳನ್ನು ಹಿಡಿತಾ ಇದ್ದಾರೆ. ಎಂತೆಂತಹ ವಾಮ ಮಾರ್ಗಗಳು! ಆತ್ಮಸಾಕ್ಷಿ ಅನ್ನೋದಿಲ್ವಾ ಇವರಿಗೆ? ಮನಸ್ಸಾಕ್ಷಿ ಅನ್ನೋದಿಲ್ವಾ ಇವರಿಗೆ? ಕೇಸರಿ ತೊಟ್ಟಂತಹ ಹಿಂದೂ ಹೋರಾಟಗಾರರು ಇವತ್ತು ಒಬ್ಬರೂ ಸಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಗಡೀಪಾರಿನ ಆದೇಶ 3ನೇ ಆದೇಶ ಬಂದರೂ ಸಹ ತನ್ನದೇ ಕೇಸರಿ ತೊಟ್ಟಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಗಡೀಪಾರಿನ ಆದೇಶ ಬಂದರೂ ಕೇಸರಿ ತೊಟ್ಟು ಜೈ ಶ್ರೀರಾಮ್ ಅನ್ನೋರು ಯಾರೊಬ್ಬರೂ ಸಹ ಇದರ ವಿರುದ್ಧವಾಗಿ ದನಿ ಎತ್ತಲೇ ಇಲ್ವಲ್ಲ. ಇವರಂತಹ ಹಿಂದೂ ಹೋರಾಟಗಾರರಿ, ಇವರಂತಹ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ತಾರೆ, ಇವರಂತಹ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ತಾರೆ. ನಾಚಿಕೆ ಆಗುತ್ತೆ ರೀ ಇವ್ರನ್ನೆಲ್ಲ ನೋಡ್ತಾ ಇದ್ರೆ, ನಾಚಿಕೆ ಆಗುತ್ತೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಬೇರೆ ಏನಾದರೂ ಕಾನೂನು ಬಾಹಿರ ಕೆಲಸ ಮಾಡಿದ್ರ? ಒಬ್ಬರು ಚಿನ್ನಯ್ಯನನ್ನು ಮನೆಯಲ್ಲಿ ಕೂರಿಸ್ಕೊಂಡು ಚಿನ್ನಯ್ಯ ಹೆಣಗಳನ್ನು ಊತಾಕಿರೋ ಅಸ್ಥಿ ಪಂಜರಗಳನ್ನು ತೆಗಿತೀನಿ ಅಂತಂದಾಗ ಅವ್ರ ಮನೆಯಲ್ಲಿ ಇದೇ ಪೊಲೀಸ್ ಇಲಾಖೆಯವರು ಚಿನ್ನಯ್ಯನ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಗಿಟ್ರು. ಪೊಲೀಸ್ನವರು ಬೀಟ್ ಬರ್ತಿದ್ರು,
ಕ್ರಾಸ್ ಚೆಕ್ ಮಾಡ್ಕೊಂಡು ಬರಕ್ಕೆ ಹೋಗ್ತಿದ್ರು. ಎಲ್ಲವೂ ಗೊತ್ತಿದ್ದಾಗ ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರ ಮೇಲೆ ಹಲವು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿದ್ದಾರೆ ಅಂತೇಳಿ ಅದೊಂದು ಕೇಸ್ ಮಾಡ್ತಾರೆ. ಇಲ್ಲಿ ಸತ್ಯವನ್ನ ಹೊರಗಡೆ ತರೋದಕ್ಕೋಸ್ಕರವಾಗಿ ಚಿನ್ನಯ್ಯ ಹೇಳ್ದ ಅಂತೇಳಿ ಚಿನ್ನಯ್ಯನ ಮಾತನ್ನ ನಂಬಿ, ಚಿನ್ನಯ್ಯ ಹೇಳಿರುವಂಥ ಅಷ್ಟು ಮಾತುಗಳನ್ನು ನಂಬಿ ಅವರಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ಇದೇ ಪೊಲೀಸ್ನವರು ಅವರ ಸಹಕಾರವನ್ನ ಪಡೆದ್ರಲ್ಲ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಸಹಕಾರ ಪಡೆದ್ರಲ್ಲ. ಅವತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಏನು ತಪ್ಪಿತಸ್ಥರು ಅಂತ ಗೊತ್ತಾಗ್ಲಿಲ್ವಾ ಇವರಿಗೆ? ಗೊತ್ತಾಗ್ಲಿಲ್ವಾ? ಇದೇ ರೀ ಕಲಿಗಾಲ. ಸತ್ಯ, ನ್ಯಾಯ, ನೀತಿ, ಧರ್ಮಕ್ಕೆ ಬೆಲೆ ಇಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿರುವಂಥವ್ರು, ಹೋರಾಟಗಾರರನ್ನ ಗುರಿಯಾಗಿಸ್ಕೊಳ್ತಾ ಇರುವಂಥವ್ರು. ನಿಜಕ್ಕೂ ಇವ್ರಿಗೆಲ್ಲನೂ ಮನಸ್ಸಾಕ್ಷಿ ಅನ್ನೋದಿದೆಯಾ? ಹೋರಾಟಗಾರರಲ್ಲಿ ಭಿನ್ನಮತ ಮೂಡಿಸೋದಕ್ಕೆ ಏನೆಲ್ಲ ಕುತಂತ್ರಗಳನ್ನು ಮಾಡೋಕ್ಕೆ ಎಂತೆಂತಹ ಗೂಢಾಚಾರಗಳನ್ನು ಕಳಿಸಿದ್ರು, ಎಂತೆಂತಹ ವಿಷಕನ್ಯರನ್ನು ಬಿಟ್ಟರು, ಎಲ್ಲವನ್ನೂ ಮಾಡಿಬಿಟ್ಟು ಇವತ್ತು ಹೋರಾಟವನ್ನು ನೆಲ ಕಚ್ಚಿಸೋದಕ್ಕೆ ಏನು ಮಾಡಬೇಕೋ ಎಲ್ಲವನ್ನ ಮಾಡ್ತಾ ಇದ್ದಾರಲ್ಲ. ಅದರ ಮಧ್ಯೆ ಇಂತಹ ಒಬ್ಬ ಹೋರಾಟಗಾರರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸ ಮಾಡ್ತಾ ಇದ್ದಾರಲ್ಲ. ನಿಜಕ್ಕೂ ನಾಚಿಕೆ ಆಗಬೇಕ್ರಿ ಇವರಿಗೆ ನಾಚಿಕೆ ಆಗಬೇಕು. ಸರ್ಕಾರದ ಮೇಲೆ ಒತ್ತಡವನ್ನು ಏರುವಂಥದ್ದು. ಅವರೇನು ಗಡಿಪಾರಿನ ರಾಯಚೂರು ಮಾನ್ವಿಗೆ ಗಡಿಪಾರು ಮಾಡಿದ್ದಾರೆ. ಅವರು ನ್ಯಾಯಾಲಯದ ಮೊರೆ ಹೋಗ್ತಾ ಇದ್ದಾರೆ. ಈಗ ಹೈಕೋರ್ಟ್ನಲ್ಲಿ ಕೇಸ್ ಅರ್ಜಿಯನ್ನು ಪುರಸ್ಕರಿಸಿಕೊಳ್ಳಕ್ಕೆ ಕೊಟ್ಟಾಗ ಹೈಕೋರ್ಟ್ ಅದನ್ನು ತಿರಸ್ಕಾರ ಮಾಡಿದೆ. ಸುಪ್ರೀಂ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ಗೆ ಹೋಗಬಹುದು, ಅವಕಾಶಗಳಿದ್ದಾವೆ. ಎಲ್ಲ ಅವಕಾಶಗಳು ಸಂವಿಧಾನದಲ್ಲಿ ಇದ್ದಾಗ ಪದೇ 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 ಗಡಿಪಾರಿನ ಆದೇಶಗಳನ್ನು ಕೊಟ್ಟು ಏನು ಪ್ರೆಷರ್ ಬಿಲ್ಡಪ್ ಮಾಡ್ತಾರಲ್ಲ, ಆ ಕೆಲಸ ಮಾಡ್ತಾ ಇದ್ದೀರಲ್ಲ. ಇದೇನಾ ಸರ್ಕಾರ ಮಾಡ್ತಾ ಇರುವಂಥದ್ದು? SIT ಯಾಕೆ ರಚನೆ ಆಯಿತು? SIT ರಚನೆ ಆಗಿರೋ ಉದ್ದೇಶ ಏನು? ಅಲ್ಲಿ ನಡೆದಂತಹ ಅನ್ಯಾಯಗಳು ಹೊರಗಡೆ ಬರಬೇಕು ಅಂತೇಳಿ, ಅಲ್ಲಿ ಆಗಿರುವಂತಹ ಅನ್ಯಾಯಗಳು ಹೊರಗಡೆ ಬರಬೇಕು ಅಂತೇಳಿ SIT ರಚನೆ ಆಗಿರೋದಲ್ವಾ? SIT ರಚನೆ ಆಗಿದೆ ಅಂತಂದಾಗ ಅಲ್ಲಿ ತಪ್ಪಾಗಿದೆ ಅಂತ ತಾನೇ. 1000 ಪುಟಗಳ ವರದಿನಲ್ಲಿ ಏನೇನು ತಿರುಚಿ ಹಾಕಿದ್ದಾರೆ ಅಂತೇಳಿ ಹೊರಗಡೆ ಬಂದಿದೆಯಲ್ಲ. ಇದುವರೆಗೂ ಚಾರ್ಜ್ ಶೀಟ್ ಸಲ್ಲಿಸೇ ಇಲ್ವಲ್ಲ. ಯಾತಕ್ಕೆ ಹೈಡ್ ಮಾಡ್ತಾ ಇದ್ದಾರೆ ಇವರೆಲ್ಲನೂ? ಒಬ್ಬ ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನ ಕಟ್ಟು ಹಾಕಿದ್ರೆ ಎಲ್ಲವೂ ಹೋರಾಟದ ಕುತ್ತಿಗೆಯನ್ನು ಇಚುಕ್ಬೋದು ಅಂತ ಹೇಳ್ಬಿಟ್ಟು ಇವರ ಕಲ್ಪನೆ ಏನಾದರೂ ತಿಳ್ಕೊಂಡು ಇವರ ಕುತಂತ್ರಗಳೇನಾದರೂ ಸಕ್ಸಸ್ ಆಗುತ್ತೆ ಅನ್ನೋದಾದರೆ ಅದು ನ್ಯಾಯ, ನೀತಿ, ಧರ್ಮ, ಸತ್ಯವನ್ನ ಕೊಂದ ಹಾಗೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಕೇಳ್ತಾ ಇರ್ಬೋದು. ಸೌಜನ್ಯ ಮತ್ತು ಯಮುನಾ, ನಾರಾಯಣ, ವೇದವಲ್ಲಿ, ಪದ್ಮಲತಾ ಇಂಥವರಿಗೆ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಬೇಕು ಅಂತೇಳಿ ಚಿನ್ನಯ್ಯ ತಾನಾಗಿಯೇ ಬಂದು ನಾನು ಇಷ್ಟೆಲ್ಲ ಹೆಣಗಳನ್ನು ಊತ ಹಾಕಿದ್ದೀನಿ ಅಂತ ಹೇಳಿದಾಗ ಅವರಿಗೆ ಪ್ರೋತ್ಸಾಹ ಕೊಟ್ಟಂಥವ್ರು, ಅವರಿಗೆ ಸಹಕಾರ ಕೊಟ್ಟಂಥವ್ರು ಯಾತಕ್ಕೆ ಸಹಕಾರ ಕೊಟ್ಟರು? ಸರ್ಕಾರಕ್ಕೆ ವಿಷಯ ತಿಳಿಲಿ ಅಂತೇಳಿ, ವಕೀಲರಿಗೆ ವಿಷಯ ತಿಳಿಲಿ ಅಂತೇಳಿ ತಮ್ಮ ಮನೆಯಲ್ಲಿಟ್ಕೊಂಡು ಅವರಿಗೆ ಸಹಕಾರ ಕೊಟ್ಟಿದ್ದಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ವಿಲನ್ ಆಗ್ತಾರೆ. ಇದೇ ಸತ್ಯದ, ನ್ಯಾಯದ, ನೀತಿಯ ಭಾರತ ಕಂಡವ? ಇದೇನಾ ಕೇಸರಿ ತೊಟ್ಟಂತಹ ಏನು ಹೋರಾಟಗಾರರಿಗೆ ಕೊಡ್ತಾ ಇರುವಂತಹ ಗೌರವ? ಯಾರೋ ಹಣವಂತರನ್ನ ಉಳಿಸೋದಕ್ಕೋಸ್ಕರವಾಗಿ, ಯಾರನ್ನೋ ಕಾಪಾಡೋದಕ್ಕೋಸ್ಕರವಾಗಿ, ಧರ್ಮವನ್ನು ಮುಂದೆ ಇಟ್ಕೊಂಡು ಏನು ಓಟಿಗೋಸ್ಕರವಾಗಿ ಹೋರಾಟ ಮಾಡ್ತಾ ಇರೋರನ್ನ ಅವರಿಗೆ ಏನು ಪ್ರೋತ್ಸಾಹವನ್ನು ಕೊಡ್ತಾರೆ, ಸಹಕಾರವನ್ನು ಕೊಡ್ತಾರೆ. ಒಬ್ಬ ಹಿಂದೂ ಹೆಣ್ಣು ಮಗಳಿಗೆ, ಚಾಮುಂಡೇಶ್ವರಿ ಭಕ್ತೆಗೆ, ಒಬ್ಬ ಹಿಂದೂ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರುವಂಥ ಒಬ್ಬ ಮಹೇಶ್ ಶೆಟ್ಟಿ ತಿಮ್ರೋಡಿಯವರನ್ನ ವಿಲನ್ ಆಗಿ ರೂಪುಗೊಳಿಸ್ತಾ ಇದ್ದೀರಾ? ಇದೇನಾ ನಿಮ್ಮ ಹಾದಿ? ಇದೇನಾ ಶ್ರೀರಾಮಚಂದ್ರನನ್ನು ಫಾಲೋ ಅಪ್ ಮಾಡ್ತೀವಿ ಅಂತಿರಲ್ಲ, ರಾಮರಾಜ್ಯ ಅಂತಿರಲ್ಲ? ಸತ್ಯ ಹರಿಶ್ಚಂದ್ರ ಹುಟ್ಟಿದಂತಹ ದೇಶ ಅಲ್ವಾ ಇದು? ಮಹಾಭಾರತ ನಡೆದಂತಹ ಭೂಮಿ ಅಲ್ವಾ ಇದು? ರಾಮಾಯಣ ನಡೆದಂತಹ ಸ್ಥಳ ಅಲ್ವಾ ಇದು? ಇಲ್ಲಿ ಸತ್ಯ ಉಳಿಬೇಕ್ರಿ. ಎಷ್ಟು ಕುತಂತ್ರಗಳನ್ನು ಮಾಡ್ತೀರೋ, ಎಷ್ಟು ಕುತಂತ್ರಗಳನ್ನು ಮಾಡಿದ್ರೂ ಸಹ ಆ ಕುತಂತ್ರಗಳನ್ನು ಬಿಟ್ಟು ನಿಲ್ಲುವಂತಹ ಶಕ್ತಿ ಆ ದೇವರು ಹೋರಾಟಗಾರರಿಗೆ ಕೊಡ್ತಾ ಇರ್ತಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.